ನಾವು ಸಮಾಜ ಒಂದು ತೀರ್ಮಾನ ತಗೊಂಡಿದ್ವಿ. ರಾಜ್ಯ ಮಟ್ಟದಲ್ಲಿ ಇಡೀ ಸಮಾಜ ಬಿಜೆಪಿ ಮತ್ತು NDA ಕೂಟಕ್ಕೆ ಈ ಸಾರಿ ಸಂಪೂರ್ಣ ಬೆಂಬಲ ಸೂಚಿಸಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಆ ತೀರ್ಮಾನದಂತೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಸಮಾಜ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ವಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಪತ್ರಿಕಾಗೋಷ್ಠಿ ಕರೆಯಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಅನೇಕ ಮುಖಂಡರು ಹೇಳಿದರು. ಅದಕ್ಕೆ ಇಲ್ಲಿ ಆಗಮಿಸಿದ್ದೇನೆ. ಈ ಪತ್ರಿಕಾಗೋಷ್ಠಿ ಯಾಕೆ ಸಾಮಾಜಿಕ ಸಮಾಜ ಪೂರ್ತಿ NDAಗೆ ಸಹಾಯ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡ್ಬೇಕಾದ್ರೆ ಇದರ ಹಿನ್ನೆಲೆ ಬಹಳ ದೊಡ್ಡದಾಗಿದೆ. 30 ವರ್ಷಗಳ ನಾವು ವರ್ಗೀಕರಣಕ್ಕೋಸ್ಕರ ಹೋರಾಟ ಮಾಡಿದಾಗ ಕಾಂಗ್ರೆಸ್ಸು ಕಮಿಷನ್ ಹಾಕ್ತು, ಅದಕ್ಕೆ ಅದೇನು ಕೊಟ್ಟಿಲ್ಲ, ಅದಕ್ಕೆ ಸಹಾಯ ಮಾಡಲಿಲ್ಲ. BJP ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ವರದಿ ಕೊಡೋ ರೀತಿಯಲ್ಲಿ ಮಾಡಿ ನಂತರ ವರ್ಗೀಕರಣ ಸದಾಶಿವ ವರದಿ ಅದು ಕಾರಣಾಂತರಗಳಿಂದ ಸರ್ಕಾರ ಬಂದಿಲ್ಲ, ಅದು ಮೂಲೆ. ಮತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಸರ್ಕಾರ 7th ಬೆಂಚ್ ಆಗಿ ಇವತ್ತು ಜಡ್ಜ್ಮೆಂಟ್ ಕಾಯ್ದೆ. ಒಂದು ಕಡೆ ಆದರೆ ಅನೇಕ ರೀತಿಯಲ್ಲಿ ದಳ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸಿಗಬೇಕಾಗಿತ್ತು ಅದು ದೊರೆಯದೇ ಇದ್ದಿದ್ದರಿಂದ ನಮ್ಮ ಹೋರಾಟಗಳ ಫಲದಿಂದ ಬಿಜೆಪಿ ಮತ್ತು ದಳ ಸರ್ಕಾರ ನಮಗೆ ಹೆಚ್ಚು ಸವಲತ್ತುಗಳನ್ನು, ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದೆ. ಕಾಂಗ್ರೆಸ್ 75 ವರ್ಷಗಳಿಂದ ನಮ್ಮ ಸಮಾಜವನ್ನ ಒಂದು ಸರಿಯನ್ನು ಸಹ ರಾಜ್ಯಾಧ್ಯಕ್ಷರಾಗಿ ಮಾಡಲಿಲ್ಲ. ಆದರೆ ದಳ ಸರ್ಕಾರದಲ್ಲಿ ನಮ್ಮ ಸಮಾಜದವರನ್ನ ರಾಜ್ಯಾಧ್ಯಕ್ಷರಾಗಿ ಡಿ ಮಂಜುನಾಥ್ ಅವರನ್ನ. ದಳ ಸರ್ಕಾರದಲ್ಲಿ ನಮಗೆ 2 ಕ್ಯಾಬಿನೆಟ್ ದರ್ಜೆಗಳನ್ನು ಕೊಟ್ಟು ಉನ್ನತ ಸ್ಥಾನಗಳಲ್ಲಿ ಕೊಡ್ತಾ ಇದ್ದಾರೆ, ಒಳ್ಳೆ ಕ್ಯಾಬಿನೆಟ್ ದರ್ಜೆ. ಕಾಂಗ್ರೆಸ್ ಸರ್ಕಾರದಲ್ಲಿ 1 ಅಥವಾ 2 ಸಚಿವರನ್ನು ಕೊಡ್ತಾ ಇದ್ದಾರೆ. ಅದು ಯಾವ ಕನಿಷ್ಠ ಖಾತೆಗಳಿರತಕ್ಕಂಥ, ಶಕ್ತಿ ಇರತಕ್ಕಂಥ ಖಾತೆ. ನಮಗೆ ಬಿಜೆಪಿಯಲ್ಲಿ ದಳದಲ್ಲಿ MLCಗಳು ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲೂ ಸಹ ನಮಗೆ ಮಂತ್ರಿಗಳು ಕೊಟ್ಟಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಗಳು ಕೊಟ್ಟಿದ್ದಾರೆ. ಇವೆಲ್ಲ ಪರಿಶೀಲನೆ ಮಾಡಿದಾಗ ಬಿಜೆಪಿ ಅವಧಿ ಕಡಿಮೆ, ದಳ ಸರ್ಕಾರ ಅವಧಿ ಕಡಿಮೆ ಇದ್ರೂ ಸಹ ಸಾಮಾಜಿಕ ನ್ಯಾಯ ದೊರೆತಿದೆ. 75 ವರ್ಷಗಳ ಸ್ವತಂತ್ರ ಭಾರತದಲ್ಲಿ 60-65 ವರ್ಷ ಕಾಂಗ್ರೆಸ್ ಆಳಿದ್ರೂ ಸಹ ನಮಗೆ ಸಾಮಾಜಿಕ ನ್ಯಾಯ ದೊರೆಯಲಿಲ್ಲ. ಇಷ್ಟೇ ನಿಮ್ಮ ಜಿಲ್ಲೆಯಲ್ಲಿ ನಮಗೆ ಎಷ್ಟು ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.